ಏನಿದೆ ಪ್ರೇಮ? ನವ್ಯಾರ ಆಫೀಸ್ಗೆ ಹೋಗೋದ ಅಂತ ಬಂದ್ಬಿಟ್ಟು ಈ ಪಾರ್ಕ್ಗೆಲ್ಲ ಬಂದಿದ್ದಿ? ಅಕ್ಕ, ಆಫೀಸ್ಗೆ ಹೋದ್ರೆ ಕಷ್ಟ ಆಗುತ್ತೆ. ಆ ಆಫೀಸಲ್ಲೇ ತಾನೇ ನೇತ್ರ ಇರೋದು. ನೇತ್ರ ನಮ್ಮನ್ನು ನೋಡಿದ್ರೆ ಪ್ರಾಬ್ಲಮ್ ಆಗಲ್ವಾ? ಇವ್ರು ಯಾಕೆ ಇಲ್ಲಿ ಬಂದಿದ್ದಾರೆ ಅದು ಇದು ಅಂತ ತುಂಬ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೆ ಇಲ್ಲಿಗೆ ಬರೋಕ್ಕೆ ಹೇಳಿದ್ದೀನಿ. ಹೌದಾ? ಆದರೆ ಆಫೀಸ್ಗೆ ಹೋಗಿದ್ರೆ ನೇತ್ರನ ನೋಡ್ಕೊಂಡು ಹೋಗ್ಬೋದಿತ್ತಲ್ಲ ಅಂತ ನಾನು. ಅಕ್ಕ, ಫಸ್ಟ್ ಅವಳ ಬಗ್ಗೆ ತಿಳ್ಕೊಳ್ಳೋಣ, ಆಮೇಲೆ ಅದೆಲ್ಲ. ಸುಮ್ಮನಿರು ನೀನು. ಸರಿ ಸರಿ. ನವೀನ್ ಫೋನ್ ಮಾಡಿದ್ದೆ ಎಲ್ಲಿದ್ದೀವಿ ಅಂತ? ಹೌದಕ್ಕ, ಮಾಡಿದ್ದೀನಿ. ಬರ್ತೀನಿ ಅಂತ ಹೇಳಿದ್ದಾರೆ. ಸರಿ ಸರಿ, ಬಾಕ ಕೂತ್ಕೋ. ಏ ಬೇಡಕಂತ, ಚೆನ್ನಾಗೈತೆ ನೋಡೋಕ್ಕೆ ಇದೆಲ್ಲ. ಪ್ರೇಮ? ಓ ನವ್ಯ, ಬಾ. ಸಾವಿತ್ರಕ್ಕ, ಚೆನ್ನಾಗಿದ್ದೀರಾ? ಹ್ಞೂ ನವ್ಯ, ನಾವು ಚೆನ್ನಾಗಿದ್ದೀವಿ. ನೀನು ಚೆನ್ನಾಗಿದೆಯಾ? ಹಾಂ ಚೆನ್ನಾಗಿದ್ದೀನಿ. ನವ್ಯ ಕೂತ್ಕೋ. ಏನು ಪ್ರೇಮ, ನನ್ನ ಮೀಟ್ ಮಾಡಬೇಕು ಅಂದರೆ ಏನು ಸಮಾಚಾರ? ಅಕ್ಕ ತಂಗಿ ಇಬ್ಬರು ಬಂದ್ಬಿಟ್ಟಿದ್ದೀರಾ? ನಡ್ರಿ, ಸ್ವಲ್ಪ ಕೆಲಸ ಇತ್ತು, ಅದಕ್ಕೆ ಬಂದ್ವಿ. ನೀನೇ ನಮ್ಗೆ ಸಹಾಯ ಮಾಡ್ಬೇಕು ನವ್ಯ. ನಾನೇನು ಸಹಾಯ ಮಾಡ್ಬೇಕು ನಿಮಗೆ? ಏನು ಹೇಳಿ. ಏನಿಲ್ಲ ನವ್ಯ, ನೇತ್ರ ನಿನ್ನ ಆಫೀಸಲ್ಲಿ ಅಲ್ವಾ ಕೆಲಸ ಮಾಡ್ತಿರೋದು? ನೀನೇ ಪಲ್ವಾ ಪಾಪ ಕೆಲಸ ಕೊಡಿಸಿರೋದು. ಹೇಗಿದ್ದಾಳೆ? ಅವಳ ಬಗ್ಗೆ ವಿಚಾರಿಸ್ಬೇಕಿತ್ತು, ಅದಕ್ಕೆ ಬಂದ್ವಿ. ಅವಳಿಗೇನು ಚೆನ್ನಾಗೇ ಇದ್ದಾಳೆ, ಮದುವೆ ಆಗಿದ್ದಾಳೆ, ಗಂಡನ ಮನೇಲೇ ಇದ್ದಾಳೆ, ಅಲ್ಲಿಂದನೇ ಆಫೀಸಿಗೆ ಬರ್ತಿದ್ದಾಳೆ, ಆರಾಮಾಗಿದ್ದಾಳೆ, ಏನು ತೊಂದರೆ ಇಲ್ಲ. ಯಾಕೆ, ಏನಾದರೂ ಪ್ರಾಬ್ಲಮ್ ಆಯಿತಾ? ಇಲ್ಲ, ಮೊನ್ನೆ ಫೋನ್ ಮಾಡಿದ್ಲು. ಫೋನ್ ಮಾಡಿಕೊಂಡು ತುಂಬ ಅಳ್ತಾ ಇದ್ಲು. ಅತ್ತೆ ಹತ್ರ ಮಾತಾಡಿಕೊಂಡು ತುಂಬ ಬೇಜಾರಾಗಿದ್ಲು. ಯಾಕೆ ಏನು ಅಂತ ಗೊತ್ತಾಗಲಿಲ್ಲ. ಕೇಳಿದ್ರೆ ಅವಳು ಹೇಳೋದು ಇಲ್ಲ, ನಿಮಗೆ ಗೊತ್ತಲ್ಲ. ಹೌದಾ? ಏನಾಗಿರ್ಬೋದು, ನನಗೂ ಅಷ್ಟು ಗೊತ್ತಿಲ್ವಲ್ಲ. ಅದೇ ತಿಳ್ಕೊಳ್ಳೋಣ ಅಂತಲೇ ಬಂದ್ವಿ ನವ್ಯ. ಈಗ ಅವಳು ಮದುವೆ ಆಗಿರೋ ಹುಡುಗ ಯಾರು? ಏನು ಕೆಲಸ ಮಾಡ್ತಿದ್ದಾನೆ? ನಿಮ್ಮ ಆಫೀಸಲ್ಲೇನಾ? ಮನೆ ಹೇಗೆ? ಮನೇಲಿ ಯಾರು ಇದ್ದಾರೆ? ಅದೆಲ್ಲ ನಮಗೆ ಸ್ವಲ್ಪ ಹೇಳ್ತೀಯಾ? ಆಯಿತು, ಹೇಳ್ತೀನಿ. ಅವಳು ಅಷ್ಟೆಲ್ಲ ಮಾಡಿ ಬಂದಿದ್ರು ನಿಮಗೆ. ಅವಳ ಮೇಲೆ ಇರೋ ಎಷ್ಟು ಪ್ರೀತಿ ಕಾಳಜಿ ತೋರಿಸ್ತಿದ್ದೀರಲ್ವ ನೀವಿಬ್ಬರು, ತುಂಬ ಖುಷಿಯಾಗುತ್ತೆ. ಏನು ಮಾಡೋದು ನವ್ಯ, ಹೇಳು. ಅವಳ ಮನೆ ಮಗಳಲ್ವಾ, ಅವಳಿಗೇನೂ ತೊಂದರೆ ಆಗಬಾರ್ದು, ಅವಳು ಆರಾಮಾಗಿರಬೇಕು ಅನ್ನೋದೇ ನಮ್ಮ ಆಸೆ. ಅದೀಗ ಅದರಲ್ಲೂ ಅತ್ತೆ ಅಂತ ನಿಮಗೆ ಗೊತ್ತಲ್ವಾ, ತುಂಬ ಮುದ್ದಾಗಿ ಪ್ರೀತಿಯಿಂದ ಸಾಕ್ಬಿಟ್ಟಿದ್ದಾರೆ ಅವಳನ್ನ. ಅವಳಿಗೆ ಹೇಗಿದ್ದಾಳೋ ಏನೋ ಅನ್ನೋದೇ ಅತ್ತೆ ಯೋಚನೆ. ಮೊನ್ನೆ ಅವಳು ಫೋನ್ ಮಾಡಿದಾಗಲಿಂದ ಅತ್ತೆ ಸರಿಯಾಗಿ ತಿಂತಾ ಇಲ್ಲ, ಊಟ ಮಾಡ್ತಿಲ್ಲ, ತಿಂಡಿ ತಿಂತಿಲ್ಲ, ನಿದ್ದೆ ಮಾಡ್ತಿಲ್ಲ. ಇದನ್ನೆಲ್ಲ ನೋಡಿದ್ರೆ ನಮಗೂ ಬೇಜಾರಾಗುತ್ತಲ್ವಾ. ಅದಕ್ಕೆ ಅವಳ ಬಗ್ಗೆ ಸ್ವಲ್ಪ ತಿಳ್ಕೊಂಡು ಹೋಗೋಣ ಅಂತ ಬಂದ್ವಿ. ಅವಳು ಮದುವೆ ಆಗಿರೋ ಹುಡುಗ ರಾಕೇಶ್ ಅಂತ ನಮ್ಮ ಆಫೀಸಲ್ಲೇ ಕೆಲಸ ಮಾಡ್ತಿರೋದು. ತುಂಬ ಒಳ್ಳೆ ಹುಡುಗನೇ. ಬೇರೆ ಯಾವುದ್ರ ಬಗ್ಗೆ ಅಷ್ಟೊಂದು ನಮಗೆ ಗೊತ್ತಿಲ್ಲ, ಬಟ್ ನಮ್ಮ ಆಫೀಸಲ್ಲಿ ನಾನು ನೋಡಿದಾಗೆ ಅವ್ನು ತುಂಬ ಒಳ್ಳೆಯವನೇ. ಅವನ್ನೇ ಅವಳು ಮದುವೆ ಆಗಿರೋದು. ಮನೇಲಿ ಅವ್ರ ಅತ್ತೆ ಮಾವ, ಒಂದು ಚಿಕ್ಕ ಮಗು ಇದೆ, ಮತ್ತು ಇವರಿಬ್ಬರಿದ್ದಾರೆ ಅಷ್ಟೇ. ಚಿಕ್ಕ ಮಗುನಾ? ಚಿಕ್ಕ ಮಗು ಯಾರ್ದು ಅದು? ಹಾಂ ಹೇಳಿ ನವ್ಯ, ಯಾರ್ದದು? ಅದು ರಾಕೇಶ್ದೇನೆ ಪ್ರೇಮ, ರಾಕೇಶ್ ಮಗುನೇ. ರಾಕೇಶ್ಗೆ ಆಲ್ರೆಡಿ ಒಂದು ಮದುವೆ ಆಗಿ ಡಿವೋರ್ಸ್ ಆಗಿದೆ. ಚಿಕ್ಕ ಪಾಪು ಅವನದೇನೆ ರಾಕೇಶ್ದೆ ಮೊದಲೇ ಹೆಂಡತಿ ಮಗು. ಅವರು ಮೊದಲನೇ ಹೆಂಡತಿ ಸ್ವಲ್ಪ ಸರಿ ಇಲ್ಲ, ಹಾಗಾಗಿ ಅವರು ಮಗು ಹುಟ್ಟಿದ ತಕ್ಷಣವೇ ಬೇಡ ಅಂತ ಬಿಟ್ಬಿಟ್ಟು ಹೊಟ್ಟೋದ್ರಂತೆ. ಆ ಪಾಪನ ಇವನೇ ಕರ್ಕೊಂಡು ಬಂದು ಸಾಕ್ತಿದ್ದಾನೆ. ತುಂಬ ಒಳ್ಳೆ ಹುಡುಗ ಒಟ್ಟಿನಲ್ಲಿ. ಹೌದಾ? ಓ ಮೈ ಗಾಡ್. ಇದು ನೇತ್ರನ್ ಗೊತ್ತಾ ನವ್ಯ? ಇಲ್ಲ, ನೇತ್ರನ್ ಗೊತ್ತಿಲ್ಲ. ಇವರಿಬ್ಬರ ಮಧ್ಯೆ ತುಂಬ ಸಮಸ್ಯೆ ಇದೆ. ತುಂಬ ವಿಷಯಗಳನ್ನ ಇವರು ಒಬ್ರಿಗೊಬ್ರು ಶೇರೇ ಮಾಡ್ಕೊಂಡಿಲ್ಲ. ನೇತ್ರನೂ ಅಷ್ಟೇ, ಅವಳಿಗೆ ಮದುವೆ ಆಗಿದೆ, ಆಲ್ರೆಡಿ ಡಿವೋರ್ಸ್ ಆಗಿದೆ ಅನ್ನೋ ವಿಷಯನ ರಾಕೇಶ್ ಹತ್ರ ಹೇಳೇ ಇಲ್ಲ. ರಾಕೇಶು ಅಷ್ಟೇ, ಮದುವೆಯಾಗಿ ಡಿವೋರ್ಸ್ ಆಗಿದೆ, ಒಂದು ಮಗು ಇದೆ ಅಂತ ಅವನು ಹೇಳಿಲ್ಲ. ಒಬ್ರಿಗೊಬ್ರು ಏನೂ ಹೇಳ್ಕೊಂಡೇ ಇಲ್ಲ. ಏನು ಹೇಳ್ತಾ ಇದೆಯಾ ನವ್ಯ? ಒಬ್ರಿಗೊಬ್ರು ಏನು ಹೇಳ್ಕೊಂಡೇ ಇಲ್ವಾ? ಮತ್ತೆ ಈಗ ಏನಾದರೂ ಗೊತ್ತಾದ್ರೆ ಏನು ಗತಿ? ಆ ಮಗು ಮನೇಲಿದೆ ಅಲ್ವಾ, ಅವಳು ಕೇಳಿಲ್ವಾ ನೇತ್ರ ಮಗು ಯಾರ್ದು ಅಂತ? ಮಗು ಮನೇಲೇ ಇರೋದ್ರಿಂದ ಕೇಳದೆ ಇರ್ತಾಳ, ಕೇಳಿದ್ದಾಳೆ. ಆದರೆ ಏನು ಮಾಡೋದು, ಅದರಲ್ಲೂ ಒಂದು ಸುಳ್ಳು ಹೇಳ್ಬಿಟ್ಟಿದ್ದಾನೆ. ಅದು ನಮ್ಮ ಅಣ್ಣ ಅದಕ್ಕೆ ಮಗು ಅವ್ರು ಆಕ್ಸಿಡೆಂಟಲ್ಲಿ ತೀರೋದ್ರು, ಅದಕ್ಕೆ ನನ್ನ ಮಗು ಸಾಕ್ತಿದ್ದೀನಿ ಅಂತ ಹೇಳ್ಬಿಟ್ಟಿದ್ದಾನೆ. ಅವಳು ಅದನ್ನೇ ನಂಬ್ಕೊಂಡಿದ್ದಾಳೆ. ಮತ್ತು ಅವ್ರ ಅತ್ತೆ ಸ್ವಲ್ಪ ತುಂಬ ಘಾಟಿ, ಅಂದರೆ ರಾಕೇಶ್ ಅವ್ರ ಅಮ್ಮ ಮೊದಲಿಂದನೂ ಅವ್ರು ಹಂಗೇನೆ ಅಂತೆ. ಅದರಲ್ಲೂ ಮೊದಲೇ ಇವಳು ಡೈವರ್ಸ್ ಕೊಟ್ಟು ಹೊಟ್ಟೋದಾಗ್ಲಿಂದ ತುಂಬ ಸ್ಟ್ರಿಕ್ಟ್ ಆಗಿಬಿಟ್ಟಿದ್ದಾರೆ. ಇವಳ ಮೇಲಂತೂ ತುಂಬ ಸ್ಟ್ರಿಕ್ಟಾಗಿ ಇದು ಮಾಡ್ತಾರಂತೆ. ಆ ಕೆಲಸ ಮಾಡು, ಈ ಕೆಲಸ ಮಾಡು, ಮಗು ನೋಡ್ಕೋ, ಅದು ಇದು ಅಂತ. ಅದು ಇವಳಿಗೆ ತುಂಬ ಟಾರ್ಚರ್ ಅನ್ನಿಸ್ತಿದೆ ಅನಿಸುತ್ತೆ. ಹೌದಾ? ಇರ್ಬೋದು. ಯಾಕೆಂದರೆ ನಮ್ಮ ಮನೇಲಿ ಅವಳು ಯಾವ ಕೆಲಸನೂ ಮಾಡ್ತಿರ್ಲಿಲ್ಲ. ನಿನಗೆ ಗೊತ್ತಲ್ಲ, ರಾಣಿ ಥರ ಇದ್ಲು. ನಮ್ಮ ಅತ್ತೆನೂ ಅಷ್ಟೇ, ಹಂಗೆ ನೋಡ್ಕೋತಾ ಇದ್ರು. ಎಲ್ಲ ಅವಳ ಮುಂದ್ಗಡೆನೇ ಕೊಡ್ತಿದ್ರು. ಹೀಗೆಲ್ಲ ಕೆಲಸನ ಮಾಡು ಅಂದರೆ ಅವ್ರ ಅತ್ತೆ ಮಾಡಿಸ್ತಿರ್ಬೋದೇನೋ. ಅದಕ್ಕೆ ಅವಳಿಗೆ ನಮ್ಮ ಅತ್ತೆ ನಮ್ಮ ಮನೆ ನೆನಪಾಗಿದೆ. ಅದೇ ಇರಬೇಕು, ಮೋಸ್ಟ್ಲಿ ಇರಬೇಕು ಅನಿಸುತ್ತೆ ಪ್ರೇಮ. ಅಲ್ಲ ನವ್ಯ, ಇವು ಯಾಕೆ ಹಿಂಗೆ ಒಬ್ರಿಗೊಬ್ರು ಸುಳ್ಳು ಹೇಳ್ಕೊಂಡು ಮದುವೆ ಆಗಿದ್ದಾರೆ? ಈಗ ಸಂಸಾರ ಸರಿಯಾಗಿರುತ್ತಾ? ರಾಕೇಶ್ ಹೇಗೆ? ಅವ್ನು ನಿಜ ಗೊತ್ತಾದರೂ ಇರ್ತಾನ ಅವಳ ಜೊತೆ? ರಾಕೇಶ್ ಬಗ್ಗೆ ಏನು ಡೌಟ್ ಇಲ್ಲ, ಯಾಕೆಂದರೆ ರಾಕೇಶ್ಗೆ ಆ ವಿಷಯ ನಾನೇ ಹೇಳಿಬಿಟ್ಟಿದ್ದೀನಿ. ಹಾಗಾಗಿ ಅವ್ನು ಏನು ತಲೆ ಕೆಡಿಸ್ಕೊತಿಲ್ಲ. ಅವ್ನು ಆಗಲಿ ಬಿಡು, ಪರವಾಗಿಲ್ಲ, ನನಗೂ ಡಿವೋರ್ಸ್ ಆಗಿದೆ ಅಲ್ವಾ. ಆದರೆ ಅವಳು ನನ್ನ ಹತ್ರ ಹೇಳಿಲ್ಲ, ನನ್ನದಷ್ಟೇ ಬೇಜಾರು ಅಂತ ಹೇಳ್ದೆ ಅಷ್ಟೇ. ಬಟ್ ಇವನು ಅವಳ ಹತ್ರ ಹೇಳಿಲ್ಲ.
ಅದನ್ನು ಅವಳು ಹೇಗೆ ತಗೋತಾಳೋ ನನಗೆ ಗೊತ್ತಿಲ್ಲ. ರಾಕೇಶ್ ಮಾತ್ರ ಅದನ್ನ ನಾರ್ಮಲಾಗೆ ತೊಗೊಂಡಿದ್ದಾನೆ. ಅವನೇನೋ ನಾರ್ಮಲಾಗಿ ತೊಗೊಂಡಿರ್ಬೋದು, ಆದರೆ ನೇತ್ರ ನಾರ್ಮಲಾಗಿ ತೊಗೊಳ್ಳೋದಿಲ್ಲ ನವ್ಯ. ಖಂಡಿತ ಇದು ಏನೋ ಒಂದು ಪ್ರಾಬ್ಲಮ್ ಆಗೇ ಆಗುತ್ತೆ. ಅದು ನನಗೂ ಗೊತ್ತು. ನನಗೂ ಪದೇ ಪದೇ ಹೇಳ್ತಿರ್ತೀನಿ ರಾಕೇಶ್ ಹತ್ರ, ಹೇಗಾದರೂ ಮಾಡಿ ನಿಜ ಹೇಳ್ಬಿಡು, ಸುಮ್ಮನೆ ಇದು ದೊಡ್ಡ ಪ್ರಾಬ್ಲಮ್ ಆಗುತ್ತೆ ಅಂತ. ಅವ್ನು ಟೈಮ್ ನೋಡ್ಕೊಂಡು ಹೇಳ್ತೀನಿ ಅಂತಿದ್ದಾನೆ. ಅದು ಯಾವಾಗ ಹೇಳ್ತಾನೋ ನನಗೂ ಗೊತ್ತಿಲ್ಲ. ಈಗ ಅವಳ ಪರಿಸ್ಥಿತಿ ಹೇಗಿದೆ? ಓಕೆನಾ? ಆಫೀಸಿಗೆ ಬರ್ತದಲ್ತಾನೆ? ಓಕೆ, ಆರಾಮಾಗಿದ್ದಾಳೆ. ಅವಳು ಏನೂ ಹೇಳ್ಕೊಳ್ಳಲ್ಲ ನನ್ನ ಹತ್ರ. ರಾಕೇಶೇ ಹೇಳ್ತಾ ಇದ್ದ ಬೆಳಗ್ಗೆ, ನಮ್ಮಮ್ಮ ತುಂಬ ಸ್ಟ್ರಿಕ್ಟು, ನಮ್ಮಮ್ಮನ ಜೊತೆನೇ ಜಗಳಕ್ಕೆ ಹೋಗ್ತಾಳೆ, ಇವಳು ಅರ್ಥ ಮಾಡ್ಕೊಳ್ಳಲ್ಲ, ನಮ್ಮಮ್ಮನೂ ಅರ್ಥ ಮಾಡ್ಕೊಳ್ಳಲ್ಲ, ಮನೇಲಿ ತುಂಬ ಪ್ರಾಬ್ಲಮ್ ಆಗ್ತಿದೆ ಅಂತ ಹೇಳ್ತಾ ಇದ್ದ. ಹೌದಾ? ಮಗು ನೋಡ್ಕೊಳ್ಳೋದು ಅಂದರೆ ತುಂಬ ಕಷ್ಟ. ಅದರಲ್ಲೂ ಅವಳ ಕೈಲಿಂದ ಇದೆಲ್ಲ ಸಾಧ್ಯನೇ ಇಲ್ಲ. ಆ ಮಗುಗೆ ನಿಜವಾಗ್ಲೂ ತಾಯಿಯಾಗಿರ್ತಾಳ? ಇಲ್ಲ, ಸಾಧ್ಯನೇ ಇಲ್ಲ ನವ್ಯ. ಏನು ಮಾಡೋದು ಅಂತಲೇ ನಂಗೆ ಗೊತ್ತಾಗ್ತಿಲ್ವಲ್ಲ. ಇದನ್ನೆಲ್ಲ ಹೇಗೆ ಸರಿ ಮಾಡೋದು? ನೀನು ಏನು ಮಾಡೋಕ್ಕಾಗಲ್ಲ ಪ್ರೇಮ. ಅದನ್ನೆಲ್ಲ ಅವಳೇ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕಷ್ಟೆ. ಮಗುನ ಚೆನ್ನಾಗಿ ನೋಡಿಕೊಂಡು ಸ್ವಲ್ಪ ಮನೇಲಿ ಅವ್ರ ಅತ್ತೆ ಜೊತೆ ಅಡ್ಜಸ್ಟ್ ಮಾಡಿಕೊಂಡು ರಾಕೇಶ್ನ ಒಪ್ಕೊಂಡು ಹೋದರೆ ಎಲ್ಲ ಸರಿಯಾಗುತ್ತೆ. ಆದರೆ ಅವಳದೆಲ್ಲ ಮಾಡೋದಿಲ್ಲ. ಯಾವುದೇ ಕಾರಣಕ್ಕೊಳ್ಳೋದೆಲ್ಲ ಮಾಡೋದಿಲ್ಲ. ನೋಡ್ಕೋಬೇಕಾದ್ರೆ ಅವಳಿಗೇನಾದರೂ ರಾಕೇಶ್ ಮದುವೆ ಆಗಿದೆ, ಮೊದಲೇ ಡಿವೋರ್ಸ್ ಆಗಿದೆ, ಈ ಮಗು ಅವನದೇ ಅಂತ ಗೊತ್ತಾದರೆ ಒಂದು ಕ್ಷಣನೂ ಅವಳು ಆ ಮನೇಲಿ ಇರೋದಿಲ್ಲ, ವಾಪಸ್ ಬಂದೇ ಬರ್ತಾಳೆ. ಏನು ಹೇಳ್ತಿದ್ದೆ ಪ್ರೇಮ? ವಾಪಸ್ ಬಂದರೆ ಮತ್ತೆ ಗತಿ? ಅದೋ ಗತಿ ಅಷ್ಟೇ, ಏನು ಮಾಡೋಕ್ಕಾಗಲ್ಲ. ಆ ಬಂಡವಾಳನೇ ಹಂಗೆ. ಏನು ಮಾಡೋದು? ಆ ರಾಕೇಶ್ ಅದು ಸತ್ಯ ಹೇಳಿದರೆ ಆಗ್ತಿತ್ತು. ಏನಾಗುತ್ತೋ, ತಲೆ ಕೆಟ್ಟೋಗ್ತಿದೆ. ಆದರೆ ಅವ್ನು ಒಳ್ಳೆ ಹುಡುಗ ಅಂತ ಕೇಳಿ ಸ್ವಲ್ಪ ಸಮಾಧಾನ ಆಯಿತು. ಅವನು ಹೆಂಗೋ ಅಡ್ಜಸ್ಟ್ ಮಾಡ್ಕೋತಾನೆ, ಆದರೆ ಇವಳು ಅಡ್ಜಸ್ಟ್ ಮಾಡ್ಕೋಬೇಕಲ್ಲ. ಮನೇಲಿ ಇವ್ರ ಅತ್ತೆ ಜೊತೆ ಅಡ್ಜಸ್ಟ್ ಮಾಡ್ಕೋಬೇಕಲ್ಲ. ಪಾಪ ಅವನು ಯಾರಿಗೆ ಅಂತ ಹೇಳ್ತಾನೆ ಹೇಳು? ಹೌದು ಪ್ರೇಮ, ಅವನು ಅದನ್ನೇ ಹೇಳ್ತಾನೆ. ಅಮ್ಮಂಗೂ ಹೇಳೋಕ್ಕಾಗಲ್ಲ, ಇವಳಿಗೂ ಹೇಳೋಕ್ಕಾಗಲ್ಲ, ಇಬ್ಬರು ನನ್ನ ಮಾತು ಕೇಳಲ್ಲ ಅಂತ. ಮತ್ತು ಆ ಮಗು ಬೇರೆ, ಆ ಮಗು ಕಂಡ್ರೇ ಆಗಲ್ವಂತೆ ನೇತ್ರಂಗೆ. ಆ ಮಗು ಕಂಡ್ರೆ ಸಿಡಿ ಅಂತ ಇರ್ತಾಳಂತೆ ಪಾಪ. ಆ ಚಿಕ್ಕ ಮಗು ಏನು ಮಾಡುತ್ತೆ ಹೇಳು? ಅವಳು ಹಂಗೇನೆ, ಮಗು ನೋಡ್ಕೊಳ್ಳೋಕ್ಕೆ ಮದುವೆ ಮಾಡ್ಕೊಳ್ಳೋ ಅಂತ ಹುಡುಗಿನ ಅವಳು. ಈ ರಾಕೇಶ್ಗಾದ್ರೂ ಬುದ್ಧಿ ಬೇಕು ತಾನೆ. ನಾನು ಅದನ್ನೇ ಹೇಳಿದೆ, ಆದರೆ ಏನು ಮಾಡೋಕ್ಕಾಗುತ್ತೆ? ಈಗ ಇಬ್ಬರು ಮದುವೆ ಆಗ್ಬಿಟ್ಟಿದ್ದಾರೆ, ಈಗ ನಾವೇನು ಮಾಡೋಕ್ಕಾಗಲ್ಲ ಅಲ್ವಾ? ಹೌದು ನವ್ಯ, ಸರಿ ನೋಡೋಣ ಏನಾಗುತ್ತೆ ಅಂತ. ಥ್ಯಾಂಕ್ಸ್ ಇಷ್ಟೆಲ್ಲ ನಮ್ಗೆ ಹೇಳಿದ್ದಕ್ಕೆ. ಪರವಾಗಿಲ್ಲ ಪ್ರೇಮ, ನಾವೆಲ್ಲ ಒಂದೇ ಮನೆಯವರಲ್ವಾ, ಅದರಲ್ಲಿ ಏನಿದೆ. ನೀನು ರಾಕೇಶ್ನ ಮೀಟ್ ಮಾಡಿಸು ಅಂದರೆ ಬೇಕಾದರೆ ಮಾಡಿಸ್ತೀನಿ. ಇಲ್ಲ ಬೇಡ, ನಾವೀಗ ಅಲ್ಲಿ ಬರೋದು ಬೇಡ. ಆಫೀಸಿಗೆ ಬಂದು ರಾಕೇಶ್ನ ಮೀಟ್ ಮಾಡಿ ಅದೇನಾದರೂ ನೇತ್ರನ ಗೊತ್ತಾದರೆ ಸುಮ್ಮನೆ ಪ್ರಾಬ್ಲಮ್ ಆಗುತ್ತೆ. ಈಗ ಅವಳು ಹೆಂಗೆ ನೆಡ್ಕೊಂಡು ಹೋಗ್ತಿದ್ದಾಳು ಹಂಗೆ ಹೋಗಲಿ, ನೋಡೋಣ. ಅವಳಿಗೇನಾದರೂ ಮತ್ತೆ ಏನಾದರೂ ಪ್ರಾಬ್ಲಮ್ ಆದರೆ, ಸತ್ಯ ಗೊತ್ತಾಗಿ ಏನಾದರೂ ತೊಂದರೆ ಆದರೆ ನೀನು ನಮಗೆ ಫೋನ್ ಮಾಡು. ಆಮೇಲೆ ಮುಂದೆ ಏನು ಮಾಡೋಣ ಅಂತ ಯೋಚನೆ ಮಾಡ್ತೀನಿ. ಸರಿ ಪ್ರೇಮ, ಆಯಿತು. ಆಂಟಿ ಕೇಳಿದರೆ ಹೇಳು, ಅವಳು ಚೆನ್ನಾಗೇ ಇದ್ದಾಳೆ, ನೀವೇನು ತಲೆ ಕೆಡಿಸ್ಕೋಬೇಡಿ ಅಂತ. ಅದನ್ನೇ ಹೇಳಬೇಕು. ಇದನ್ನೆಲ್ಲ ಹೇಳಿದ್ರೆ ಮತ್ತೆ ಇನ್ನೂ ಯೋಚನೆ ಮಾಡಿಬಿಡ್ತಾರೆ ಅವರು. ಸರಿ ನವ್ಯ, ಥ್ಯಾಂಕ್ಸ್. ಪಾಪ ನಿನ್ನ ಆಫೀಸಿಗೆ ಲೇಟ್ ಆಯಿತೋ ಏನೋ, ನೀನು ನಮಗೋಸ್ಕರ ಟೈಮ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್. ಆ ಥರ ಏನೂ ಇಲ್ಲ ಪ್ರೇಮ. ಆಯಿತು, ನಾನು ಹೊರಡ್ತೀನಿ, ನೀವಿಬ್ಬರು ಹುಷಾರಾಗಿ ಹೊರಡಿ, ಓಕೆನಾ? ಹಾಂ ಓಕೆ. ಅಕ್ಕ, ನಾನು ಹೇಳಿಲ್ವಾ ಏನೋ ಮನೇಲಿ ಪ್ರಾಬ್ಲಮ್ ಆಗಿರುತ್ತೆ, ಅವಳು ಅದಕ್ಕೆ ಫೋನ್ ಮಾಡಿದ್ದಾಳೆ ಅಂತ. ಹತ್ಕೊಂಡು ಮನೆ ಕೆಲಸ ಮಾಡಿಕೊಂಡು ಇರಬೇಕು ಅಂದರೆ ತುಂಬ ಕಷ್ಟ ಆಗ್ತಿದೆ ಅನಿಸುತ್ತೆ ಅವಳಿಗೆ, ಅವ್ರ ಅತ್ತೆ ಹೇಳ್ದಂಗೆಲ್ಲ ಕೇಳಿಕೊಂಡು. ಅದಕ್ಕೆ ಅವಳು ಆ ಥರ ಮಾತಾಡಿರೋದು. ಏನು ಮಾಡೋದೀಗ? ಅದೇ ನನಗೂ ಗೊತ್ತಾಗ್ತಿಲ್ಲ ಪ್ರೇಮ. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನನ್ನ ವೀಡಿಯೋಸ್ ಎಲ್ಲ ನೋಡ್ತಾ ಇದ್ದೀರಾ, ಸಪೋರ್ಟ್ ಮಾಡ್ತಾ ಇದ್ದೀರಾ, ತುಂಬ ಥ್ಯಾಂಕ್ಸ್. ದಯವಿಟ್ಟು ಇದೇ ಥರ ನೋಡಿ ಸಪೋರ್ಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.